ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ನೀವೇನಾದರೂ ಸಿಂಗಲ್ ಆಗಿದ್ದೀರಾ? ಪ್ರಸ್ತುತ ಆಂಟಿ ಅಥವಾ ಹುಡುಗಿರು ಬೇಕಾ ನಿಮಗೆ ಮದುವೆ ಆಗೋದಕ್ಕೆ, ಫ್ರೆಂಡ್ಶಿಪ್ನ ಬೆಳೆಸೋದಕ್ಕೆ? ನಮ್ಮ ಚಾನಲಲ್ಲಿ ಕಳಿಸ್ತಾ ಹೋಗ್ತೀವಿ. ಪ್ರಸ್ತುತ ನಿಮ್ಮ ಬಯೋಡಾಟಾನ ನಮಗೆ ಕಳಿಸಿಕೊಡಿ, ನಾವು ನಿಮಗೆ ಒಂದು ಸೆಟ್ ಆಗುವಂತಹ ಆಂಟಿನ ಹುಡುಕಾಟ ಮಾಡಿಕೊಡ್ತೀವಿ. ಇವತ್ತು ನಮಗೆ ರೇಷ್ಮಾ ಆಂಟಿ ಅಂತ ಇವರು ಬಯೋಡಾಟಾ ಕಳಿಸಿದ್ದಾರೆ. ಇವರು ಇರೋದು ಬಂದು ಚಿಕ್ಕಮಗಳೂರಿನಲ್ಲಿ ವಾಸವಾಗಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಇವರ ವಯ ಬಂದು 35 ವರ್ಷ ಆಗಿದೆ. ಸ್ಲಿಮ್ ಕೂಡ ಆಗಿರ್ತಾರೆ. ಮದುವೆ ಆಗಿ ಗಂಡ ಬಿಟ್ಟು 3 ವರ್ಷ ಆಗಿರ್ತಕ್ಕಂಥ ಈ ಒಂದು ರೇಷ್ಮಾ ಅವರಿಗೆ ಪ್ರಸ್ತುತ ಒಂದು ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರಿಗೆ ಇರ್ತಕ್ಕಂಥ ಆಸ್ತಿ 10 ಲಕ್ಷಕ್ಕೂ ಮೇಲಿದೆ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ನೋಡೋದಕ್ಕೆ ಸ್ವಲ್ಪ ದಪ್ಪವಾಗಿದ್ದಾರೆ, ಸ್ಲಿಮ್ ಕೂಡ ಇದ್ದಾರೆ. ನೋಡಿದ್ರೆ ಯಾರು ಬೇಕಾದರೂ ಮೂಡ್ ಬರುತ್ತೆ ಆ ರೀತಿಯಲ್ಲಿ ಒಂದು ಶರೀರನ ಹೊತ್ಕೊಂಡಿರ್ತಕ್ಕಂಥ ರೇಷ್ಮಾ ಅವರಿಗೆ ಗಂಡ ಬಿಟ್ಟು ಬೇಜಾರಾಗಿರ್ತಕ್ಕಂಥದ್ದು. ಒಂದು ಹುಡುಗ ಬಂದ್ಬಿಟ್ಟು ಇವರನ್ನು ಸಂತೋಷದಿಂದ ತೃಪ್ತಿ ಕೊಡಿಸುವಂತಹ ಒಳ್ಳೆಯ ಯುವಕ ಬೇಕು ಅಂತ ಹೇಳಿರೋದು. ನಾನು ತವರ ಮನೆಯಲ್ಲೇ ವಾಸವಾಗಿದ್ದೇನೆ ಆ್ಯಂಡ್ ಅಮ್ಮನ ಜೊತೆಯಲ್ಲೇ ಇದ್ದೇನೆ ಅಂತ ಈ ಒಂದು ರೇಷ್ಮಾ ಅವ್ರು ಹೇಳಿರೋದು. ಫೋಟೋ ನೋಡ್ಕೊಂಡು ಬಿಡಿ ಇವ್ರದ್ದು. ಆ್ಯಂಡ್ ಇರೋದು ಚಿಕ್ಕಮಗಳೂರಿನಲ್ಲಿ ಏನು ವಾಸವಾಗಿದ್ದಾರೆ. ಪ್ರಸ್ತುತ ಇವ್ರನ್ನ ಜೊತೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಹುಡುಗ ಈ ರೀತಿಯಾಗಿರಬೇಕು. ಸೊ ನಿಮ್ಮ ಒಪ್ಪಿಗೆ ಮೇರೆಗೆ ನೀವು ಪ್ರಸ್ತುತ ನನ್ನ ಜೊತೆ ಸಂಬಂಧನ ಬೆಳೆಸಬೇಕು. ಅದು ಮದುವೆ ಸಂಬಂಧನೇ ಆಗಿರಲಿ ಅಥವಾ ಆ ಒಂದು ಸಂಬಂಧನೇ ಆಗಿರಲಿ, ಬೆಳೆಸುವಂಥ ನಿಮ್ಮ ವೈಯಕ್ತಿಕ ಒಪ್ಪಿಗೆಯಿಂದ ಮಾಡಬೇಕು. ಯಾರು ಹೇಳಿದ್ದಾರೆ ಅಂತ ಕೇಳಬಾರ್ದು. ನನ್ನ ತರಹ ಸ್ಲಿಮ್, ದಪ್ಪ ಎಲ್ಲನೂ ಕೂಡ ಇರಬೇಕು. ಸೊ ಗಂಡು 30 ವರ್ಷದ ಒಳಗಿನವನಾಗಿರ್ಬೇಕಂತೆ. ದಿನಾಲೂ ರೊಮ್ಯಾನ್ಸ್ ಜೊತೆಗೆ ನನ್ನನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ನೋವಾಗದೇ ಇರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮೊದಲನೇ ಗಂಡ ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸುಖ ಕೊಟ್ಟಿರಲ್ಲ, ನಿಮ್ಮ ಮೂಲಕ ಪಡೆದುಕೊಳ್ಬೇಕು ಅಂತ ಇವರು ತೀರ್ಮಾನ ಮಾಡಿರ್ತಾರೆ. ನೀವು ಒಂದು ನನ್ನ ಮನೆಯಲ್ಲಿಯೇ ಜೊತೆಯಾಗಿ ಇಬ್ಬರು ಕೂಡ ಇರೋಣ, ನನ್ನ ಹಳೆಯ ಗಂಡನ ನೆನಪು ನನಗೆ ಹೋಗಿಸ್ಬೇಕು ಅಷ್ಟೇ ಸಾಕು ಅಂತ ಇವರು ಪ್ರಸ್ತುತ ಹೇಳಿರ್ತಕ್ಕಂಥದ್ದು. ಸೊ ಪಾಯಿಂಟ್ಗಳು ಇವು ಜ್ಞಾಪಕ ಇರಲಿ, ಯಾವುದೇ ಕಾರಣಕ್ಕೂ ಜ್ಞಾಪಕ ಹಾರಕ್ಕೆ ಹೋಗಬೇಡಿ. ನೀವು ಇವಾಗ ಇವರಿರೋದು ಚಿಕ್ಕಮಗಳೂರು, ನೀವಿವಾಗ ಬೆಂಗಳೂರು, ಮೈಸೂರು ಮತ್ತು ಬಿಜಾಪುರ ಈ ರೀತಿ ಪ್ಲೇಸ್ಗಳಲ್ಲಿ ಇರ್ತೀರಾ. ಹೆಂಗೆ ನಾವು ಅವ್ರನ್ನ ಹೋಗ್ಬಿಟ್ಟು ಕಾಂಟ್ಯಾಕ್ಟಿಗೆ ಮಾಡೋದು, ಜೊತೆಗೆ ಹೆಂಗೆ ಅವ್ರನ್ನ ಹೋಗ್ಬಿಟ್ಟು ನಾವು ಮಾತಾಡೋದು ಅಂತ ತಲೆ ಕೆಡಿಸ್ಕೊಳ್ತಿದ್ದೀರಲ್ವ. ಈ ಕಾರನ್ನು ಕೊಟ್ಬಿಟ್ಟು ಕಳಿಸ್ತಾರೆ. ಸೊ ಪ್ರಸ್ತುತ ಇದು ಬಂದ್ಬಿಟ್ಟು 2012ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರೆ ಅವರು. ಸೊ ಇದೇ ನಿಮ್ಮ ಮನೆ ಹತ್ರ ಬಂದುಬಿಟ್ಟು ನಿಂತ್ಕೊಂಡಿದ್ರೆ ರೇಷ್ಮಾ ಆಂಟಿ ಅವರೇ ಕಳಿಸಿದ್ದಾರೆ ಅಂತ ತೀರ್ಮಾನ ಮಾಡ್ಕೊಂಡು ತಲೆಯಲ್ಲಿ ಯೋಚನೆ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳೋದು ತುಂಬ ಸುಲಭವಾಗಿರ್ತಕ್ಕಂಥದ್ದು. ನೀವು ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ಏನು, ನಿಮ್ಮ ಒಪ್ಪಿಗೆಯಿಂದ ನನ್ನನ್ನು ನೀವು ಸಂಬಂಧ ಬೆಳೆಸಬೇಕು, ಜೊತೆಗೆ ನನ್ನ ಒಂದು ಮನೆಯಲ್ಲೇ ಇರಬೇಕು, ನನ್ನನ್ನು ಜಾಸ್ತಿ ಪ್ರೀತಿ ಮಾಡಬೇಕು ಮತ್ತು ಜಾಸ್ತಿ ರೊಮ್ಯಾನ್ಸ್ ಮಾಡಬೇಕು, ರೂಮ್ಗೆ ಕರ್ಕೊಂಡು ಹೋಗಿ ಏನು ಮಾಡಬೇಕು ಎಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿರೋದು. ಗಂಡು ನೋಡೋದು ಕೂಡ ಚೆನ್ನಾಗಿರ್ಬೇಕಂತೆ ಮತ್ತು ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಕೂಡ ಉತ್ತಮ ಅಂತ ಇವರು ಹೇಳಿರೋದು ಸ್ನೇಹಿತರೆ. ಸೊ ಅಡ್ವೆಂಚರ್ ಮಹೇಂದ್ರ ಕಾರ್ ಸ್ಕಾರ್ಪಿಯೋಲ್ಲಿ ನಿಮಗೆ ಈ ಒಂದು ಕಾರನ್ನು ಇದನ್ನ ಮನೆ ಮುಂದೆ ಕಳಿಸ್ತಾರೆ. ಬಟ್ ನೀವು ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು, ಊರನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಬೇಕು. ರೇಷ್ಮಾ ಆಂಟಿ ಅವರೇ, ನನಗೆ ನೀವು ಇಷ್ಟ ಆಗಿದ್ದೀರಾ, ಸೊ ನಾನು ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಖುದ್ದಾಗಿ ಪ್ರತಿ ಒಂದು ಕಮೆಂಟನ್ನು ಚೆಕ್ ಮಾಡ್ತಾರೆ, ಓಕೆನಾ. ಅವರಿಗೆ ತುಂಬ ಅರ್ಜೆಂಟ್ ಇದೆ ಇವಾಗ. ಎಲ್ಲ ಚೆಕ್ ಮಾಡಿ ಯಾರು ಇಷ್ಟ ಆಗ್ತಾರೆ ಆ ಒಬ್ಬ ವ್ಯಕ್ತಿಗೆ ರಿಪ್ಲೈ ಮೂಲಕ ಅವರು ಡೈರೆಕ್ಟಾಗಿ ಓಕೆ ನನಗೆ ನೀವು ಇಷ್ಟ ಆಗಿದ್ರಾ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ಅವರು ನಂಬರ್ನ ಮೆನ್ಷನ್ ಮಾಡ್ತಾರೆ. ಸೊ ಆದಷ್ಟು ಬೇಗ ಕಮೆಂಟ್ ಮಾಡಿ. ಇನ್ನು ಇದರ ಒಳಗಿನ ಇಂಗ್ರೀಡಿಯೆಂಟ್ಸ್ ನೋಡೋಣ ಗೈಸ್. ಪ್ರಸ್ತುತ ಇದು ಬಂದ್ಬಿಟ್ಟು ಒಂದು ಡ್ರೈವರ್ ಸೀಟ್ ಆಗಿರುತ್ತೆ. ಈ ಒಂದು ಕಾರಿನಲ್ಲಿ ಸಿಸ್ಟಮೆಟಿಕ್ ಆಗಿ ಒಂದು ಸೀಟ್ ಕೂಡ ನೋಡ್ಕೊಳ್ಬೋದು ನೀವು. ಹೈಜೆನಿಕ್ ಆಗಿದೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಹುಷಾರಿಲ್ಲದ ಸಂದರ್ಭದಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಅಂತಂದರೆ ಸೀಟಲ್ಲಿ ಅಷ್ಟೇನು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋಕ್ಕೆ ಜಾಗ ಆಗಲ್ಲ ಸ್ನೇಹಿತರೆ. ಯಾಕಂದರೆ ರಫ್ ಆ್ಯಂಡ್ ಟಫ್ ಆಗಿರುತ್ತೆ, ಜೊತೆಗೆ ಸ್ವಲ್ಪ ಹಾರ್ಡ್ ಇರುತ್ತಲ್ವ, ಹಾಗಾಗಿ ಸ್ಮೂತಾಗಿರ್ತಕ್ಕಂಥ ಈ ಒಂದು ಸೀಟಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಪ್ ಟು ಇದರಲ್ಲಿ ಯಾರಾದರೂ ಸ್ಲಿಪ್ ಮಾಡ್ಬೋದು, ಜೊತೆಗೆ ಒಂದು ಮಗುವಿನ ಥರ ಮಲ್ಕೊಂಡು ಕೂಡ ಹೋಗ್ಬೋದು. ಅಷ್ಟೊಂದು ಸೇಫ್ ಜರ್ನಿ, ಜೊತೆಗೆ ಏನೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಇದರಲ್ಲಿ ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಪ್ರಸ್ತುತ ಇದು ರೇಷ್ಮಾ ಆಂಟಿಯವರ ಹತ್ತಿರ ಇರ್ತಕ್ಕಂಥ ಕಾರು, ಆಸ್ತಿ, ಮನೆ ಮತ್ತು ಅವರು ಹೇಳಿರ್ತಕ್ಕಂಥ 4 ಪಾಯಿಂಟ್ಗಳು ನಿಮಗೆ ಇಷ್ಟ ಆಗಿದ್ದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.